ಇದು ಆಲ್ಟಿಟ್ಯೂಡ್ ಬಂದ್ಬಿಟ್ಟು 1159 ಮೀಟರ್ಸ್ ಹೈಟ್ ಆಗಿರುತ್ತೆ. ಇದೆಲ್ಲ ಬಂದ್ಬಿಟ್ಟು ಕುದ್ರೆಮುಖ ನ್ಯಾಷನಲ್ ಪಾರ್ಕ್ ಒಳಗೆ ಬರುತ್ತೆ, ವಿಚ್ ಈಸ್ ಕಾಲ್ಡ್ ಯುನೆಸ್ಕೋ ಅಟ್ರಾ ಸೈಟ್ ಅಂತ ವಿಶ್ವ ಪರಂಪರೆ ತಾಣ ಆಗಿರುತ್ತೆ. ಈಗ ನೀವು ಕುರಂಜ ಪ್ಲಿಕ್ ಹೋಗ್ಬೇಕಾದ್ರೆ ನಮಗೆ ಸ್ಲೋಪು ಸ್ಟೀಫು ಜರಿ ಸೇಮ್ ಪ್ಲೇಸ್ ಹೋದ್ಸಲಿ ಬಂದಿದ್ದಾಗ ನಿಲ್ಲಿಸಿದಂತಹ ಜಾಗ, ಗಂಗಡಿ ಕಲ್ಲಿಗೆ ಬಂದಿದ್ದಾಗ. ಆ್ಯಂಡ್ ಇದೇ ಹೋಟೆಲ್. ಇಡ್ಲಿ ಅಂತವರು ವ್ರತ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಊಟ ಮಾಡಲ್ಲ ತಿಂಡಿ ತಿನ್ನಲ್ಲ. ನಾವೆಲ್ಲ ಇಡ್ಲಿ ದೋಸೆ ಮತ್ತು ಇನ್ನೊಂದು ಸ್ವಲ್ಪ ಜನ ಅಲ್ಲಿ ದೋಸೆ ಹಾಕೋದು ನೋಡ್ತಿದ್ದಾರೆ, ಯಾವ ಥರ ದೋಸೆ ಮಾಡ್ತಾರೆ ಏನು ಅಂತೆಲ್ಲ ಫುಲ್ಲು ನೀಟಾಗಿ ವಿಡಿಯೋದಲ್ಲಿ ವಿಡಿಯೋ ಬರ್ತಾ ಇದೆ. ಹಾಂ, ಇವ್ರದ್ದು ಬಂತು ಇವಾಗ. ಪವನ್ ಅವರು ಫುಲ್ ಖಾಲಿ ಮಾಡ್ಬಿಟ್ಟಿದ್ದಾರೆ. ಹೆಂಗಿದೆ ಏನು ಹೇಳಿ. ಪವನ್ ಅವ್ರು ಫುಲ್ ಖಾಲಿ ಮಾಡ್ಬಿಟ್ಟವ್ರೆ. ಇಷ್ಟ ಆಯ್ತಾ ಪವನ್? ಮಸ್ತ್ ಸೂಪರ್ ಅಲ್ಲ? ಹಾಂ, ಮಳೆಗಾಲಕ್ಕೆ ಬೇಕಾಗಿರುವಂತಹ ಮೇಯ್ನ್ ಐಟಮ್ಸ್ಗಳಿವು. ಪಾಂಚೋಸ್. ಆ್ಯಂಡ್ ದೆನ್ ಇಲ್ಲಿ ತಿಂಡಿ ಆಯಿತು, ಈಗ ಹೊರಡುವುದು. ಈಗ ಎಲ್ಲಿದ್ದೀವಿ ಸರ್? ಈಗ ನಾವು ಮಲೆನಾಡು ಉತ್ಪನ್ನಗಳು ಕಾಫಿನಾಡು ಚಂದು ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀವಿ ಅಲ್ಲ. ಇದೇ ಟಿ ಗಾಡಿ. ಈಗ ಅಂಗಡಿಯಲ್ಲಿ ಒಂದು ಸ್ವಲ್ಪ ಏನೋ ತಾಳನ ಹೋಗ್ತಾ ಇದ್ದೀವಿ. ಸ್ವಲ್ಪ ಸ್ನ್ಯಾಕ್ಸ್ ಆ್ಯಂಡ್ ಡೆಟಾಲ್, ಯಾಕೆಂದರೆ ಲೀಚಸ್ ಇರ್ತವೆ, ಅದಕ್ಕೋಸ್ಕರ ಪ್ರಿಕಾಷನ್. ಈ ಪ್ಲೇಸ್ ಆಲ್ರೆಡಿ ಗೊತ್ತು ಅನ್ಸುತ್ತೆ ನಿಮಗೆ. ಈ ಪ್ಲೇಸ್ ಆಲ್ರೆಡಿ ನಾವು ನೋಡಿದ್ದೀವಿ ಅಂತ ಅನಿಸುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿವನ್. ಐ ಹೋಪ್ ಯು ಗೈಸ್ ಆರ್ ಸೇಫ್ ಆ್ಯಂಡ್ ಗುಡ್. ಈ ಪ್ಲೇಸ್ ಮೊದಲು ಗಂಗಡಿ ಕಲ್ಲಿಗೆ ಬಂದಾಗ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಅಂತ ಬಂದಿದ್ವಿ. ಇಲ್ಲಿ ನೆನಪಿದೆಯಾ? ಮೋಸ್ಟ್ಲಿ ನೆನಪಿರುತ್ತೆ ಅಂತ ಅಂದ್ಕೊಳ್ತೀನಿ. ಈಗ ನೆನಪಿಲ್ಲ ಅಂತಂದರೆ ಗಂಗಡಿ ಕಲ್ಲು ವೀಡಿಯೋ ನೋಡ್ಕೊಬನ್ನಿ, ಆವಾಗ ಗೊತ್ತಾಗುತ್ತೆ. ಈ ಪ್ಲೇಸಿಗೆ ಬಂದು ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿಂದ ಗೈಡ್ ತೊಗೊಂಡು ಹೋಗೋದು ಅಂತ. ಈಗ ಇವರು ಬರ್ತಾ ಇದ್ದಾರೆ ಇಲ್ಲಿ. ಈಗ ನಾವು ಹೋಗ್ತಿರೋದು ಗಂಗಡಿ ಕಲ್ಲಿಗೆಲ್ಲ, ಬಿಕಾಸ್ ಆಲ್ರೆಡಿ ಹೋಗಿದ್ದೀವಿ. ಸೊ ಕುರಿಂಚಿಲ್ ಟ್ರೆಕ್ಕಿಗೆ. ಸೊ ಅದಕ್ಕೋಸ್ಕರನೇ ಈಗೆಲ್ಲ ನಾವು ಡೆಟಾಲು ಮತ್ತು ಸ್ವಲ್ಪ ಸ್ನ್ಯಾಕ್ಸು ನೆಕ್ಸ್ಟ್ ಇಲ್ಲಿಂದ ಕುರಿಂಚಿಲ್ ಇಲ್ಲಿ ಗೈಡ್ ತೊಗೊಂಡು ಹೋಗೋದು. ಹೇಗೆ ಫೀಲ್ ಆಗ್ತಿದೆ? ಹೊಸ ಗೈಡ್ ಇವರೆಯಾ? ಇಲ್ಲ, ಇಲ್ಲಿ ಆ್ಯಕ್ಚುಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಗೈಡ್ ತೊಗೊಂಡು ಹೋಗೋದು ಇಲ್ಲಿ. ನ್ಯಾಷನಲ್ ಪಾರ್ಕ್ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿಂದ ಕುರಿಂಚಿಲ್ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ಪಾರ್ಕ್ ಮಾಡಿ ಗಾಡಿನ ಇಲ್ಲಿ ಚೆಕಿಂಗ್ ಮಾಡ್ತಾರೆ. ಚೆಕಿಂಗ್ ಮಾಡಿಕೊಂಡು ಗೈಡ್ ಜೊತೆ ಹೊರಡೋದು. ಅದಕ್ಕೆಲ್ಲ ರೆಡಿ ಆಗಿದ್ದೀವಿ. ಈಗ ಶೂ ಎಲ್ಲ ಹಾಕ್ಕೊಂಡು ಎಲ್ಲರೂ ರೆಡಿ.
ನನ್ನ ಹೆಸರು ಸಂತೋಷ ಅಂತೇಳಿ. ಇವತ್ತು ನೀವು ಕುರಂಜಲ್ ಪೀಕ್ನ ಟ್ರೆಕ್ ಮಾಡ್ತಾರೆ. ಇದು ಆಲ್ಟಿಟ್ಯೂಡ್ ಬಂದುಬಿಟ್ಟು 1159 ಮೀಟರ್ಸ್ ಹೈಟ್ ಆಗಿರುತ್ತೆ. ಇದೆಲ್ಲ ಬಂದುಬಿಟ್ಟು ಕುದ್ರೆಮುಖ ನ್ಯಾಷನಲ್ ಪಾರ್ಕ್ ಒಳಗೆ ಬರುತ್ತೆ, ವಿಚ್ ಈಸ್ ಕಾಲ್ಡ್ ಯುನಿಕಾಲ್ ಅಟ್ರಾ ಸೈಟ್ ಅಂತ ವಿಶ್ವ ಪರಂಪರೆ ತಾಣ ಆಗಿರುತ್ತೆ. ಈಗ ನೀವು ಕುರಂಜಲ್ ಪೀಕ್ ಹೋಗ್ಬೇಕಾದ್ರೆ ನಮ್ಗೆ ಸ್ಲೋಪು ಸ್ಟೀಫು ಜರಿ. ಈಗ ನೀವೆಲ್ಲ ಟ್ರೆಕ್ಕಿಂಗ್ ಎಲ್ಲ ಫಿಟ್ ಆಗಿದ್ದೀರಾ? ಅದೇ ತರ ಮೆಡಿಕಲ್ ಏನು ಪ್ರಾಬ್ಲಮ್ ಇಲ್ಲಲ್ಲ. ಓಕೆ, ಯಾಕೆ ನಾವು ಕೇಳ್ತಿರೋದಂದ್ರೆ ಟ್ರೆಕ್ಕಿಂಗ್ ಅಲ್ಲಿ ಫಿಟ್ ಆಗಿದ್ರೆ ಏನೋ ಇದ್ರೆ ನೀವು ಇಲ್ಲೇ ಹೇಳ್ಬೇಕು, ಇಲ್ಲೇ ಬೇಸ್ ಕ್ಯಾಂಪ್ ಅಲ್ಲಿ ಹೋಗ್ಬೇಕು. ಈಗ ನಾವು ಇಷ್ಟು 13 ಜನ ಹೋಗ್ಬೇಕಾದ್ರೆ ಯಾರನ್ನೋ ಒಬ್ರು ಬಿಟ್ಟು ಹೋಗಕ್ಕಾಗಲ್ಲ. ಓಕೆ ಅಲ್ಲ? ಆರ್ ಯು ಫಿಟ್? ಈಗ ನಿಮ್ಮ ಹೆಸರು ಕೇಳ್ತಾ ಹೋಗೋಣ. ಮ್ಯಾಮ್ ನಿಮ್ಮ ಹೆಸರು? ಬಿಂದು. ಓಕೆ. ವಿಶ್ವಂತ್, ತರುಣ್, ದೇವಿ ಪ್ರಸಾದ್, ತೇಜಸ್ವಿನಿ, ಲಿಖಿತ್, ಹೇಮಂತ್, ದೀಪಕ್, ದರ್ಶನ್, ಪವನ್, ಸಂಜು. ಓಕೆ, ಎಲ್ಲ ಸೂಪರ್ ಒಳ್ಳೆ ಹೆಸರಿದ್ದೀರಿ. ಓಕೆ, ನೀವು ಟ್ರೆಕ್ಕಿಂಗ್ ಬರ್ಬೇಕಾದ್ರೆ ಯಾವಾಗಲೂ ಫಸ್ಟ್ ಏಡ್ ಕಿಟ್ ನ ಕ್ಯಾರಿ ಮಾಡಿರ್ಬೇಕು. QR ಕೋಡ್ ಮಾಡ್ಬೇಕಂತಿದ್ರೆ, ಸ್ಕ್ಯಾನ್ ಮಾಡ್ಬೇಕಂತಿದ್ರೆ ಮಾಡ್ಬೋದು. ನಿಮಗೆ ಯಾರಿಗಾರು ಬೇಕಂತಿದ್ರೆ ಇದು ಕುರಂಜಲ್ ಬಗ್ಗೆ ಮಾಹಿತಿ ಫುಲ್ ಲಿಮಿಟೆಡ್ ಇದಿರುತ್ತೆ. ಓಕೆ ಅಲ್ಲ? ಆರ್ ಶೂರ್ ಅಲ್ಲ? ಟ್ರೆಕ್ ಮಾಡ್ಬೋದಲ್ಲ? ಓಕೆ, ಥ್ಯಾಂಕ್ ಯು. ನೋಡಿ, ಬರ್ಗೆಟ್ಟು ಸೀಬೆಹಣ್ಣು ತಿನ್ನಕ್ ಹೋಯ್ತವನೆ ಹೇಮಂತ. ನೋಡಕ್ ಹೋಯ್ತಿದ್ಯಾ? ಇಲ್ಲಿ ಸಂಜು ಅಂತೂ ಫುಲ್ ಮುಗಿ ಬಿದ್ದವಳೆ ತೆಗಿ, ಸೀಬೆಕಾಯಿ ಅಂತ. ಬೇರೆ ಮರ ಮಾವಿನ ಹಣ್ಣು ಎಲ್ಲ ಇಲ್ಲ ಅನ್ಸುತ್ತೆ. ಇದು ಗಾಡಿ ಇಲ್ಲಿಂದ ಹೊರಟಿದ್ದೀವಿ ಈಗ. ಪರವಾಗಿಲ್ಲ, ತಿನ್ನಿ ನೀವು ತಿನ್ನಿ. ಟೈಮ್ 11 ಗಂಟೆ. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ಹೋಗ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬರ್ಬೇಕಾದ್ರೆ ಸೀಬೆಕಾಯಿ ಎಲ್ಲ ತಿನ್ಕೊಂಡು 1 kg ಹಣ್ಣು ತಿನ್ಕೊಂಡು ಹಣ್ಣು ಕಿತ್ಕೊಂಡು ತಿನ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ತಿಂತ ಇರೋದ ಕಾಯಿ ಬೇರೆ ಕಿತ್ತಿದ್ದ. ಇವರು ಹಣ್ಣು ಕಿತ್ತಿದ್ರು, ನಾನ್ ಕಿತ್ತಿದ್ದು ಫಸ್ಟ್. ಆಮೇಲೆ ಇಷ್ಟು ದಪ್ಪದ ಕಿತ್ಕೊಂಡೆ, ಅವರೆಲ್ಲ ಸೊ ಈಗ ಟ್ರೆಕಿಂಗ್ ಸ್ಟಾರ್ಟ್ ಆಗಿದೆ. ಲೆಟ್ಸ್ ಗೋ ಟು ಕುರಿಂಜಲ್ ಟ್ರ್ಯಾಕ್. 11 ಗಂಟೆ ಸ್ಟಾರ್ಟ್ ಮಾಡಿದ್ದೀವಿ. 7 ಗಂಟೆ ಅಲ್ಲ, ಸಾರಿ 7 ಕಿಲೋಮೀಟ್ರು ಅಂತ ಅಂದಿದ್ದಾರೆ ಇಲ್ಲಿಂದ. ಸೊ 7 ಸೊ 14 ಕಿಲೋಮೀಟ್ರ್. ಗೈಡು ಕೂಡ ಇದ್ದಾರೆ, ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಎಲ್ಲದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಮೇಲೆ ಸುಮಾರು ಜನ ಏನು ಟ್ರೆಕ್ಕಿಂಗ್ ಬಂದು ಕಳೆದೋಗೋದು ಇನ್ಸಿಡೆಂಟ್ಗಳೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಅದರಿಂದಾಗಿ ಸೋಪೀಸ್ ಎಲ್ಲ ಸರ್ಕಾರದವರು ಸೆಂಡ್ ಮಾಡಿದ್ದಾರೆ ಅವರಿಗೆ. ಅದ್ರ ಪ್ರಕಾರ ಅವ್ರು ನೀಟಾಗಿ ಗೈಡ್ ಮಾಡಿ, ಆಮೇಲೆ ಕರೆಕ್ಟಾಗಿ ಗ್ರೂಪಲ್ಲಿ ಹೋಗಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಬರಬೇಕಾದ್ರೆ ಪ್ಲಾಸ್ಟಿಕ್ಗಳು ಯಾವುದೂ ಅಲೋ ಇರೋಲ್ಲ. ಪ್ಲಾಸ್ಟಿಕ್ ಐಟಮ್ಸ್ಗಳು ಯಾವುದು ತರಕ್ಕೆ ಹೋಗ್ಬಿಡಿ. ಬಾಟಲ್ ತಂದರೆ ಅದರದ್ದು ಪ್ಲಾಸ್ಟಿಕ್ ರಿಮೂವ್ ಮಾಡಬೇಕಾಗುತ್ತೆ. ಆಮೇಲೆ ಮಳೆ ಅಂತ ರೈನ್ ಕೋಟ್ ಎಲ್ಲ ಏನಾದ್ರು ತೊಗೊಬರೋದಾದರೆ ಅದರದ್ದು ಔಟರ್ ಕವರ್ ಇರುತ್ತೆ, ಆ ಕವರ್ ರಿಮೂವ್ ಮಾಡ್ಬೋದು. ಮಾಡಿದರೆ ಬ್ಯಾಗ್ಗೆ ಹಾಕ್ಕೊಂಡು ಹೋಗ್ಬೇಕಷ್ಟೇ. ಓಕೆ, ನೋಡೋಣ ವ್ಯೂ ಹೆಂಗಿರುತ್ತೆ ಅಂತ ಹೋಗ್ತಾ ಲೆಟ್ಸ್ ಗೋ. ಇವರು ಡಿಸ್ಟ್ರಾಕ್ಟ್ ಆಗ್ಬಿಟ್ರು. ಇದು ಎಂಟ್ರಿ. ಲೀಚಸ್ಗಳು ಬರಬೇಕಾದ್ರಂತೂ ಎಲ್ಲ ಜೀನಿ ಇಲ್ಲಿ ನೋಡಿ, ಇಲ್ಲಿ ಲೀಚಸ್. ಇದು ಟ್ರೈನ್ ಟ್ರ್ಯಾಕಿಗೆ ಯೂಸ್ ಮಾಡುವಂತಹ ಮರ. ಜಿಗ್ನೆ ಅಟ್ಯಾಕ್ಗಳು ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಒಬ್ರಿಗೆ ಆಲ್ರೆಡಿ ಸ್ಟಾರ್ಟ್ ಆಯಿತು ಜಿಗ್ನೆ ಕಚ್ಚಿರೋದು. ಇನ್ನು ಸ್ವಲ್ಪ ಜನ ಹೋಗ್ತಾ ಇದ್ದಾರೆ, ಎಲ್ಲ ವೆಲ್ ಆ್ಯಂಡ್ ಗುಡ್. ಇನ್ನೂ ಸ್ವಲ್ಪ ಜನ ಬರ್ತಾ ಇದ್ದಾರೆ ಹಿಂದೆ. ಲೆಟ್ಸ್ ಗೋ. ನಮಗೇನು ಸದ್ಯಕ್ಕೆ ಏನೂ ಹತ್ತಿರಂಗಿಲ್ಲ ಯಾವ ಜಿಗ್ನೆನೂ. ನೋಡೋಣ. ಇದು ಭದ್ರಾ ರಿವರ್. ನಾವು ಪಾಂಚೋ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಫುಲ್ಲು ಮಳೆ ಇಲ್ಲಿ ಅವಾಗಲಿಂದ ಹೆವಿ ಮಳೆ ಬಂತು. ಸೊ ಅದರಿಂದ ಫೋನ್ ತೆಗ್ದಿರಲಿಲ್ಲ. ಈಗ ಒಂಚೂರು ಮಳೆ ಕಡಿಮೆ ಆಗಿದೆ, ಫೋನ್ ತೆಗೆದು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಇಲ್ಲಿ ಜಾದುಗಳಾಗ್ಬಿಟ್ಟಿದ್ದಾರೆ. ಫುಲ್ಲು ಜಾದು, ನಾಗವಲ್ಲಿ ಎಲ್ಲ ಲೀಚಸ್ ಏನು ತೋರಿಸ್ತೀನಿ ಅಂತ. ಫುಲ್ಲು ಮಳೆ. ಅದಕ್ಕೆ ಇಲ್ಲಿ ನಾಗವಲ್ಲಿ ನಡ್ಕೊಳ್ತೈತೆ ನೋಡಿ. ಇಲ್ಲಿ ಹುಷಾರಾಗ ನಾಗವಲ್ಲಿ. ಇಲ್ಲಿ ಫುಲ್ ಮಳೆ ಅಂದರೆ ಫುಲ್ ಮಳೆ. ಹೇಳು. ನನಗೆ ಓವರ್ ಸೈಜ್ ಟಿ-ಶರ್ಟ್ಸ್ ಎಲ್ಲ ಇಷ್ಟ ಅಂತ ಅವನಿಗೆ ಹೆಂಗ್ ಗೊತ್ತಾಯ್ತು ಏನೋ ಗೊತ್ತಿಲ್ಲ. ತುಂಬಾ ದೊಡ್ಡ ಕೊಟ್ಬಿಟ್ಟವನ. ಇದು ಓವರ್ ಸೈಜ್ ಕೊಟ್ಬಿಟ್ಟವ ನನಗೆ. ಇದು ನಾನು ರೈನ್ ಕೋಟ್ನ ತುಂಬಾ ಕೊಡ್ಬೇಕಾಗಿತ್ತು, ಇವಳು ಕೊಟ್ಬಿಟ್ಟಿದ್ದಾರೆ. ಇಲ್ಲ, ನಾನೇ ತಗೊಂಡಿದ್ದು ಪಿಂಕ್ ಕಲರ್ ಬೇಕು ಅಂತ. ಬಹಳ ಚೆನ್ನಾಗಿದೆ. ಬಾಂಗ್ಲಾದೇಶ ಅಲ್ಲಾಗಿರೋ ಇದು ಗ್ರೀನರಿ ಎನ್ವೈರನ್ಮೆಂಟ್ ಡೇಗೆ ಪ್ರಮೋಟ್ ಮಾಡ್ತಿರೋದು. ಈಗ ಟ್ರ್ಯಾಕಿಂದ ಬಂದು
ಈ ಒಂದು ವ್ಯೂ ಪಾಯಿಂಟಿಗೆ ಬಂದ್ವಿ. ಬಟ್ ತುಂಬ ಮಳೆ ಬರ್ತಿರೋದ್ರಿಂದ ಇಲ್ಲಿ ಏನೂ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಎಲ್ಲ ಲೀಚಸ್ಗಳೆಲ್ಲ ಇಲ್ಲಿ ತೆಗೆದು ನೋಡಿ, ಲೀಚಸ್ಗಳ ಸುರಿಮಳೆ. ಇಲ್ಲಿ ಬ್ಲಡ್ ಬಂದು ಆಲ್ರೆಡಿ ಕ್ಲಾಟ್ ಆಗಿಲ್ಲ ಅಲ್ಲ. ಓಕೆ, ನಾಲೊಂದು ಬ್ಲಡ್ ಇದು ಜಿಗಣೆ ಕಚ್ಚಿರೋದು. ಆಮೇಲೆ ಇನ್ನೂ ಸುಮಾರು ಜನ ಅಲ್ಲೂ ಜಿಗಣೆ ತೆಗಿತವ್ರೆ. ಸುಮಾರು ಜನ ಜಿಗಣೆ ತೆಗಿಯೋದು ಅಲ್ಲಿ ಬ್ಯುಸಿ. ಸಖತ್ ಎಲ್ಲ ಕಡೆ ಏನೋ ಜಿಗಣೆ ಫೀಲ್ ಆಗ್ತಿದ್ದಾವೆ. ಕ್ಲಾಟ್ ಆಯ್ತಾ? ಹಾಂ, ನಮ್ದು ಇಲ್ಲಿ ಬಂತು ಒಂದು ನೋಡಿ, ಇಲ್ಲಿ ಈ ಥರ ಇರುತ್ತೆ ಜಿಗಣೆ. ಇದನ್ನ ಹಿಂಗೆ ಹೊಡೆಯೋದಷ್ಟೇ ಪಟ್ ಅಂತ. ಹಾಂ, ಬರ್ತೀವಿ. ಆಯ್ತಾ ಇಲ್ಲ ಫಿನಿಶ್. ಒಳ್ಳೆ ವ್ಯೂ ಮಾತ್ರ. ಬಟ್ ಬೀಚಸ್, ಮಳೆ, ಹಾಂ, ಸೂಪರ್ ವ್ಯೂ. ಹೇಮಂತ್ ಅವರೇ, ಏನು ಹೇಳ್ತೀರಾ ಈ ಟ್ರೆಕ್ಕಿಂಗ್ ಬಗ್ಗೆ? ಫುಲ್ಲು ಬೀಚಸ್ ಫುಲ್ ಎಲ್ಲ ಇಲ್ಲಿ ವ್ಯೂ ಮಾತ್ರ ಮಸ್ತ್ ಇರುತ್ತೆ. ಬಟ್ ಇಲ್ಲಿ ಮೋಡ ಬಂದಿರೋದ್ರಿಂದ ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ಫುಲ್ ಭರ್ಜರಿ ವ್ಯೂ ಇದೆ ಇಲ್ಲಿ ಎಲ್ಲ. ಯಪ್ಪ, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಹೆಂಗಿದೆ? ಭಾಳ ಲೀಚಸ್ ಇದೆ, ಭಾಳ ಲೀಚಸ್ ಇದಾವೆ. ಹೌದು, ಎಲ್ಲ ಫಾಗ್. ಬಟ್ ಇಲ್ಲಿ ನೋಡಿದ್ರೆ ಇಲ್ಲೊಂದು ದೊಡ್ಡ ಬೆಟ್ಟ ಕಾಣಿಸುತ್ತೆ ನಿಮಗೆ. ಸಿ ದಿಸ್ ಬಿಗ್ ಹಿಲ್ ಇನ್ ಫ್ರಂಟ್ ಆಫ್ ಅಸ್. ವಿ ಆರ್ ನಾಟ್ ಇವನ್ ಏಬಲ್ ಟು ಸಿ ದಿಸ್. ಅಷ್ಟು ದೊಡ್ಡ ಇದೆ ಇಲ್ಲಿ ಬೆಟ್ಟ. ಈ ಮಾನ್ಸೂನಲ್ಲಿ ಎಲ್ಲ ಲೀಚಸ್ಗಳು ಕಚ್ಚಿಸ್ಕೊಂಡು ಇವ್ರು ಬೆಟ್ಟ ತೋರಿಸ್ತವ್ರೆ. ಇಲ್ಲಿ ಕಾಣಿಸ್ತಾನೆ ಇಲ್ಲ ಬೆಟ್ಟ, ಆ ಥರ ಐತೆ ಇದು. ಚೆಕ್ ದಿಸ್ ಮ್ಯಾನ್. ಫುಲ್ ಟಾಪ್ ಹತ್ರ ಬಂದಿದ್ದೀವಿ ಈಗ. ಇಲ್ಲಿ ಹತ್ತುತ್ತಾ ಇದ್ದಾರೆ ಗೊರಿಲ್ಲ ಅವರು. ನಡೀರಿ, ಇಲ್ಲೊಬ್ರು ಹತ್ತುತ್ತಿದ್ದಾರೆ. ಇನ್ನು ಹಿಂದೆ ಜನ ಬರ್ತಿದ್ದಾರೆ. ಲಿಕ್ಕಿ ಅವರೇ, ಏನು ಅನ್ನಿಸ್ತು? ಹಾಂ, ಸಖತ್ ಪೀಸ್. ಬನ್ನಿ. ಲಿಕ್ಕಿ ಅವರು ಫುಲ್ಲು ಈಗ ಧೈರ್ಯ ತಗೊಂಡು ಹತ್ತಿದ್ದಾರೆ. Is the viewpoint, but because of the clouds we can't see anything here. So we are just seeing only the clouds. Ella resting peace. ಅಲ್ಲಿ ಅವರಿಬ್ರು ಅಲ್ಲಿ ಫುಲ್ ರೆಸ್ಟ್. ಸಂಜೆ ಅವರೇ, ಲೀಚಸ್ ಬಗ್ಗೆ ಏನು ಒಪಿನಿಯನ್ ಇದೆ ನಿಮ್ದು? ಒಂಚೂರು ಹೇಳ್ತೀರಾ? ಏನಾದ್ರೂ ಚೂರ್ ಕುಚ್ತಿದೆ ಅಂತ ಫೀಲ್ ಆದ್ರೂ ಲೀಚಸ್ ಅಂತ ಹೌದು, ಇಲ್ಲೆಲ್ಲ ರಕ್ತಪಾತಗಳು ನೋಡಿದೀವಿ ನಾವು. ಹೋಗೋದಿಕ್ ಮತ್ ಭಯ. ಸೇಮ್ ರೂಟ್ ಅಲ್ಲ? ಇಲ್ಲ, ಬೇರೆ ರೂಟ್ ಇದೆ. ಬರ್ತಿದ್ಯಾ ವ್ಯೂ ಬರ್ತಿದ್ಯಂತೆ. ಬನ್ನಿ ನೋಡುವ ಗಾಯ್ಸ್, ಹುಷಾರು. ಓಕೆ, ನಾವು ಫುಲ್ ಎಲ್ಲ ಅಲ್ಲೂ ಇಲ್ಲೊಂದು ಬ್ಲಡ್ ಇದು ಜಿಗಣೆ ಕಚ್ಚಿರೋದು. ಆಮೇಲೆ ಇನ್ನೂ ಸುಮಾರು ಜನ ಅಲ್ಲೂ ಜಿಗಣೆ ತೆಗಿತವ್ರೆ.